ನಿಮ್ಮ ಪಕ್ಷ it is no longer a JDS, it is only JD. It is only JD. Please remove secular. ಹಾಗಂತ ಹೇಳಿದಕ್ಕೆ ಸಿದ್ದರಾಮಯ್ಯನಿಗೆ ಗರ್ವಭಂಗ ಮಾಡ್ತೀನಿ, ನಾನು ಶಪಥ ಮಾಡ್ತೀನಿ ಗರ್ವಭಂಗ. ನಾನು ಹೇಳಿದೆ, ಮಿಸ್ಟರ್ ದೇವೇಗೌಡ್ರೆ, ನನಗೆ ಗರ್ವನೇ ಇಲ್ಲ, ಇನ್ ಭಂಗ ಎಲ್ಲಪ್ಪ ಮಾಡ್ತೀಯ ನೀವು? ಗರ್ವ ಇದ್ರೆ ತಾನೇ ಭಂಗ ಮಾಡೋದು. ಯಾರಪ್ಪ ಇದು? ಅದರಿಂದ ಬಿಜೆಪಿಯವರು, ನರೇಂದ್ರ ಮೋದಿಯವರು ಕೂಡ 10 ವರ್ಷದಲ್ಲಿ ಫೇಲ್ ಆಗಿದ್ದಾರೆ. ಇವತ್ತು ಸಂವಿಧಾನ ಉಳಿಬೇಕಾ ಬೇಡ? ಪ್ರಜಾಪ್ರಭುತ್ವ ಉಳಿಬೇಕಾ ಬೇಡ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ, ಸಂವಿಧಾನ ಹೋದ್ರೆ ನಾವು ಹೋಗ್ತೀವಿ. ಇದಾಗ್ಬೇಕಾ? ಆಗ್ಬಾರ್ದಲ್ಲ? ಆಗಿದ್ರೆ 26ನೇ ತಾರೀಕು ನೀವೆಲ್ಲರೂ ಮತಗಟ್ಟೆಗೆ ಹೋಗಿ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಸುನೀಲ್ ಬೋಸ್, ಹೇಳ್ಬಾರ್ದು ಅಂತ ಎಲ್ಲಿದೆ ಅಂತ ಯಾರು ಹೇಳಿದವರು? ಅವನಿಗೆ ಕ್ಯಾಂಡಿಡೇಟ್ ಇರಬಾರದು ಅಷ್ಟೇ, ಅವ್ರ ಹೆಸರನ್ನೇ ಹೇಳಿ ಓಟ್ ಕೇಳಬಾರದು ಅಂತ ಎಲ್ಲಿದೆ? ಕೇಳಬಾರದು ಅಂತ ಎಲ್ಲಿದೆ? ಬಂದಿಲ್ಲ ಅವರು ಅಷ್ಟೇ, ವೇದಿಕೆ ಮೇಲೆ ಇಲ್ಲ, ಅವರು ಬಂದಿಲ್ಲ. ಅವ್ರ ಪರವಾಗಿ ನಾನು ಓಟ್ ಕೇಳ್ತಾ ಇದ್ದೀನಿ, ಸುನೀಲ್ ಬೋಸ್ ಪರವಾಗಿ ಓಟ್ ಕೇಳ್ತಾ ಇದ್ದೀನಿ ನಾನು. ಇಟ್ ಈಸ್ ಮೈ ಆಸ್ ಚೀಫ್ ಮಿನಿಸ್ಟರ್ ಆಫ್ ದಿಸ್ ಸ್ಟೇಟ್, it is my duty and responsibility to ask vote in favor of Sunil Bose. ನೀವೆಲ್ಲ ಸುನೀಲ್ ಬೋಸ್ಗೆ ಆಶೀರ್ವಾದ ಮಾಡ್ತೀರಿ ಅಲ್ವಾ? ದಯವಿಟ್ಟು ಮಾಡಿ, ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ. ಮಾಡ್ತೀರಿ ತಾನೆ? ಎಲ್ಲಿ ಕೈ ಎತ್ತಿ ನೋಡೋಣ.